ಆದ್ರೂ ಬ್ಯಾನ್ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಡೈಲಿ ಕಟ್ ಮಾಡ್ಬಿಟ್ಟು ಒಗಡೆ ಫೋನ್ ಇಟ್ಕೊಂಡು ತಗೊಂಡ್ತೀವಿ. Too many thoughts on my mind, I can't sleep at night, so I just keep writing. ಯಾಕಂದ್ರೆ ಎಲ್ಲರೂ ಫೋನ್ ತಗೊಂಡ್ ಬರ್ತಾ ಇರ್ತಾರಲ್ಲ, ಹಾಗಾಗಿ ಯೂಸ್ ಆಗುತ್ತೆ. ನಾವು ಲಾಸ್ಟ್ ಬೆಂಚು ಬಾಯ್ಸ್. ಫೋನ್ ಎತ್ತಿದ್ರೆ ಗಲಾಟೆ ಹೆಂಗ್ ಆಗುತ್ತೆ. ಅದಕ್ಕೆ ತಾನೇ ನಾವು ಪರ್ಮಿಷನ್ ಕೇಳಿ ಆಚೆ ಬರ್ತೀವಿ ನಾವು ಫೋನ್ ಮಾತಾಡಕ್ಕೆ. ನಮ್ಮ ಕ್ಲಾಸ್ ಫುಲ್ ನಾಯ್ಸ್. ಮಚ್ಚ ಬೈಕ್ ಎತ್ತಲೇ. ಅದೆಲ್ಲ ಟೀಚರ್ಸ್ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಯಾರು ಹೇಳಿದ್ದಾರೆ ನಾವು ಕ್ಲಾಸ್ ಯೂಸ್ ಮಾಡ್ತೀವಿ ಅಂತ? ಆದ್ರೂ ಬ್ಯಾನ್ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಡೈಲಿ ಕಟ್ ಮಾಡ್ಬಿಟ್ಟು ಒಗಡೆ ಫೋನ್ ಇಟ್ಕೊಂಡು ತಗೊಂಡ್ತೀವಿ. ಇವಾಗ ಗಂಟಲು ಫೋನ್ ಇಲ್ಲ ನನ್ನ ಹತ್ರ, ಫೋನೇ ಇಲ್ಲ ನನ್ನ ಹತ್ರ. ನಿಜ ಫೋನ್ ಇಲ್ಲ ನೋಡಿ, ಫೋನು ಇಲ್ಲ, ಮೆಸೇಜ್ ಇಲ್ಲ. 10 ರೂಪಾಯಿ ಕಾಸಿದೆ ಅಷ್ಟೇ. ಫ್ರೆಂಡ್ಸ್ ಫೋನ್ ಇಲ್ವಲ್ಲ, ಫ್ರೆಂಡ್ಸ್ ಫೋನ್ ಐತಲ್ಲ, ಫ್ರೆಂಡ್ಸ್ ಫೋನ್ ಯೂಸ್ ಮಾಡ್ಕೊಳ್ಳೋದು ಹಂಗೆ. ಓಕೆ, ನಿಮ್ಮ ಕಾಲೇಜಲ್ಲಿ ಬೇರೆ ಕಡೆ ಅವಾಗ ಮಾಡ್ತಿರ್ತೀವಿ. ಕಾಲ್ ಮಾಡ್ಬೇಕಂತ ಸುಮ್ಮನೆ ಕಾಲ್ ಮಾಡೋಕ್ಕಂತ ಕಾಲ್ ಮಾಡ್ತೀವಿ, ಅವ್ರಿಗೆ ಮಾತಾಡ್ತೀವಿ, ಬಿಡ್ತೀವಿ ಅಷ್ಟೇ. ಕಾಲೇಜ್ಗಳಲ್ಲಿ ಮೊಬೈಲ್ ಫೋನ್ಗಳನ್ನ ಬ್ಯಾನ್ ಮಾಡಬೇಕು ಸುದ್ದಿ ಬರುತ್ತೆ. ಸೊ ಇದು ಒಳ್ಳೇದು ಆಗ್ತದೆ ಕೆಟ್ಟದ್ದು. ಯಾಕೆ? ಯಾಕಂದ್ರೆ ಎಲ್ಲರೂ ಫೋನ್ ತಗೊಂಡ್ ಬರ್ತಾ ಇರ್ತಾರಲ್ಲ, ಹಾಗಾಗಿ ಯೂಸ್ ಆಗುತ್ತೆ. ಇವಾಗ ಏನಾದರೂ ಕಾಲೇಜಿಂದ ಇನ್ಫಾರ್ಮೇಷನ್ನು ಏನಾದರೂ ವಾಟ್ಸಪ್ಪಿಂದ ಏನಾದರೂ ಮಾಡಿದ್ರೆ ಬೇಕೇ ಬೇಕು ಫೋನ್, ಹಾಗಾಗಿ ಯೂಸ್ ಆಗಿ. ಈಗ ಲೆಟರ್ಸ್ಗಳೆಲ್ಲ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಏನಂತ ಕಂಪ್ಲೇಂಟ್ ಮಾಡ್ತಾರೆ? ಓಕೆ, ಕ್ಲಾಸ್ ಟೈಮಲ್ಲಿ ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ನಾವು ಕ್ಲಾಸ್ ಮಾಡೋದಕ್ಕೆ. ಅವ್ರಿಗೆ ಯಾರು ಹೇಳಿದ್ದಾರೆ ನಾವು ಕ್ಲಾಸ್ ಯೂಸ್ ಮಾಡ್ತೀವಿ ಅಂತ? ಅವ್ರಿಗೆ ಗೊತ್ತಿರೋಲ್ಲ, ನಾವು ಮಾಡ್ತೀವಿ ಅಂತ. ಹಾಗಾಗಿ ಅವ್ರಿಗೆ ಗೊತ್ತಾಗಲ್ಲ. ನಾವು ಬ್ರೇಕ್ ಇದ್ದಾಗ ಮಾತ್ರ ಯೂಸ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಟೀಚರ್ಸ್ಗೆ. ಓಕೆ, ಇವಾಗ ಫೋನ್ ಮೊಬೈಲ್ ಫೋನ್ ಯೂಸ್ ಮಾಡೋದು ಬ್ಯಾನ್ ಮಾಡೋದು ತಪ್ಪು ಅಂತ ಸರಿ? ಮೊಬೈಲ್ ಫೋನ್ಗಳನ್ನ ಬ್ಯಾನ್ ಮಾಡಬೇಕು ಕಾಲೇಜ್ಗಳಲ್ಲಿ, ಹೆಂಗೆ ಇರ್ತೀರ? ಏನು ಮಾಡೋಕ್ಕಲ್ಲ, ಬಟ್ ಇವಾಗ ಕಾಲೇಜ್ಗಳೆಲ್ಲ ಚೆಕ್ ಮಾಡಲ್ಲ. ಚೆಕ್ ಮಾಡ್ತಾರೆ, ಬಟ್ ಬ್ಯಾಡ ಕಣ ಪ್ರಿನ್ಸಿಪಲ್ ಹೊಡಿತಾರೋ. ಪ್ರೊಜೆಕ್ಟರ್ ಹಾಕೊಂಡ್ರೆ ಸಾರ್ ಅನ್ಬೇಕು. ಎಮರ್ಜೆನ್ಸಿ ಇರುತ್ತೆ, ಯಾವಾಗ ಏನ್ ಮಾಡ್ತೀರಾ? ಟೆಲಿಫೋನ್ ಅಲ್ಲಿ ಮಾಡ್ತಾರೆ ಬಿಡು. ಎಮರ್ಜೆನ್ಸಿ ಇದ್ದಾಗ ಮಾತಾಡ್ಲೇಬೇಕು ನಾವು, ಏನ್ ಮಾಡಕ್ಕಾಗಲ್ಲ. ಅವ್ರು ಹೇಳ್ತಾರೆ ನಾವು ಮಾತಾಡ್ತೀವಲ್ಲ. ಕೇಳ್ಬೋದು. ಫೋನ್ ಎತ್ತಿದ್ರೆ ಗಲಾಟೆ ಹೆಂಗ್ ಆಗುತ್ತೆ. ಅದಕ್ಕೆ ತಾನೇ ನಾವು ಪರ್ಮಿಷನ್ ಕೇಳಿ ಆಚೆ ಬರ್ತೀವಿ ನಾವು ಫೋನ್ ಮಾತಾಡಕ್ಕೆ. ನಾವು ಅಲ್ಲಿ ಕ್ಲಾಸ್ ಎಲ್ಲ ಮಾತಾಡ್ತೀವಿ, ರೆಸ್ಪೆಕ್ಟ್ ಇದೆ, ಟೀಚರ್ಸ್ ರೆಸ್ಪೆಕ್ಟ್ ಇರುತ್ತೆ. ಮೊಬೈಲ್ ಫೋನ್ನ ಬ್ಯಾನ್ ಮಾಡಬೇಕು. ಸೊ ನಿಮಗೆ ಒಳ್ಳೆಯದು ಅವ್ರ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಅವ್ರ ಬ್ರೈನ್ ಎಫೆಕ್ಟ್ ಆಗಿರುತ್ತಲ್ಲ, ಫೋನ್ ತುಂಬ ಅರ್ಥ ಆಗುತ್ತೆ. ಫ್ರೀ ಸಿಕ್ಕಿದ ತಕ್ಷಣ ಮೊಬೈಲಲ್ಲಿ ಗೇಮ್ ಆಡ್ತಾರೆ, ಅದು ತಪ್ಪುತ್ತೆ. ಇನ್ನೇನು ಸ್ಟಡೀಸ್ ಮುಂದೆ ಹೋಗ್ತಾ ಇರ್ಬೋದು. ಆಮೇಲೆ ಒಂದೊಂದು ಸರಿ ಒಳ್ಳೇದು ಅನಿಸುತ್ತೆ, ಇನ್ನೊಂದು ಸರಿ ಕೆಟ್ಟದ್ದು ಅನಿಸುತ್ತೆ. ಯಾಕೆ ಅಂದರೆ ಫೋನಲ್ಲೇ ಎಲ್ಲ ಕಳಿಸೋದು, ಎಲ್ಲ ಓದೋದು, ಔಟು ಎಲ್ಲ ಅಲ್ಲೇ ಕಳಿಸೋದು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ಒಂಥರ ಒಳ್ಳೇದು, ಒಂಥರ ಕೆಟ್ಟದ್ದು. ಒಳ್ಳೇದೇ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಒಳ್ಳೇದಿಲ್ಲ. ಯಾಕಂದರೆ ಇವಾಗಿನ ಕಾಲ ಸರಿ ಇಲ್ಲ. ಫೋನಲ್ಲಿ ಎಲ್ಲ ಇದೆ, ಅದರಿಂದ ಒಳ್ಳೇದಿರುತ್ತೆ, ಕೆಟ್ಟದ್ದು ಇರುತ್ತೆ. ನೋಡೋದನ್ನ ಬಂದು ಒಳ್ಳೇದಾಗಿ ನೋಡಿದ್ರೆ ಪರವಾಗಿಲ್ಲ. ಬಟ್ ನಾವು ಜನ್ರೇಷನಲ್ಲಿ ಬಂದು ಎಲ್ಲ ಕೆಟ್ಟದಾಗಿನೇ ಯೂಸ್ ಮಾಡ್ತಿದ್ದಾರೆ ತುಂಬಾನೇ. ಸೊ ಯೂಸ್ ಮಾಡೋರಿಗೆ ಬಂದು ಹೇಳ್ಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಬೇಕು. ಇನ್ನೊಂದೇನಂತಂದರೆ ಫೋನ್ ಯೂಸ್ ಮಾಡೋದು ತಪ್ಪಿಲ್ಲ, ತಪ್ಪು ಇಲ್ಲ. ಯಾಕಂದರೆ ಈಗ ದೂರದಿಂದ ಬರ್ತಾರೆ, ಬರೋದು ಹೆಲ್ಪ್ ಆಗುತ್ತೆ. ಅದರಲ್ಲಿ ಇರೋದು ಫೋನ್
ಅದು ತಪ್ಪು ಅದು ಒಂದು ಕಡೆ ತಪ್ಪು ಒಂದು ಕಡೆ ಸರಿ. ಯಾಕಂದ್ರೆ ನಾವೆಲ್ಲ ಸುಮ್ಮನೆ ಸ್ನ್ಯಾಪ್ಸ್ ಎಲ್ಲ ಆಗ್ತಾ ಇರ್ತೀವಿ, ಅದೆಲ್ಲ ಟೀಚರ್ಸ್ಗೆ ಹೋಗೋದು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಟ್ರೋಲ್ ಎಲ್ಲ ಮಾಡಿರ್ತಾರೆ. ಅದಕ್ಕೆ ಬೈಲಿಲ್ಲ, ಅದು ತಪ್ಪೇ, ಕರೆಕ್ಟಾಗಿ ಮಾಡಿ. ಕೆಲವೊಬ್ರು ಹೇಳ್ತಾರೆ ಲೆಕ್ಕಗಳು ಹೌದು ಕರೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಸತಿ ಫೋನ್ ಯೂಸ್ ಮಾಡ್ತೀವಿ, ಮಧ್ಯದಲ್ಲಿ ಮೆಸೇಜು ಫೋನು ಅದೆಲ್ಲ ಕಾಲ್ಸ್ ಎಲ್ಲ ಮಾಡ್ತೀವಲ್ಲ, ಅದು ತಪ್ಪಿರೋದ್ರಿಂದನೇ ಕರೆಕ್ಟಾಗಿ ಮಾಡಿದ್ದಾರೆ. ನಾನು ಮಾಡ್ತಿದ್ದೆ, ಅದಕ್ಕೆ ಯಾಕೆ ಬೇಕು ಟೀಚರ್ಸ್ಗಳು ಕೊಡಬೇಕಲ್ವಾ, ಯಾಕೆ ಸುಮ್ಮನೆಗಳು ಕೊಡಬೇಕು ಅಂತ. ಈಗಿನ ಜನ್ರೇಷನಲ್ಲಿ ಎಜುಕೇಶನ್ ತುಂಬಾನೇ ಇಂಪಾರ್ಟೆಂಟು. ನಮ್ಗೆ ಅನ್ಸುತ್ತೆ ಇವಾಗ ಎಜುಕೇಶನ್ ಯಾಕೆ ಹಂಗೆ ಎಂಜಾಯ್ ಮಾಡೋಣ, ಲೈಫ್ ಎಂಜಾಯ್ ಮಾಡ್ಬೇಕಂತ. ಆದ್ರೆ ಒಂದ್ ಕಡೆ ಎಜುಕೇಶನ್ ಅಂತ ಬಂದಾಗ ತುಂಬಾನೇ ಇಂಪಾರ್ಟೆಂಟ್.